ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಮೊದಲಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ. ಮೊದಲಿಗೆ ಹಾಲು ಇಟ್ಕೊಂಡಿದ್ದೀನಿ ನಾನು ಒಲೆ ಮೇಲೆ. ನೀವು ನೋಡ್ತಾ ಇರ್ಬೋದು, ಇನ್ನೊಂದು ಪಾತ್ರೆಯಲ್ಲಿ ಕಡಲೆಕಾಯಿ, ಗೆಣಸು, ಅವರೆಕಾಯಿ ಎಲ್ಲ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಕೆಳಗಡೆ ಸ್ವಲ್ಪ ನೀರಿದೆ, ಸ್ಟೀಮಲ್ಲೇ ಬೇಯಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿ ಬಿಟ್ಬಿಡಿ. ಒಂದು ಕ್ಲೋಸ್ ಮಾಡಿ, ಬಟ್ಟೆ ಕ್ಲೋಸ್ ಮಾಡಿ ಬಿಟ್ಬಿಡಿ. ನಾವು ಮೊದಲಿಗೆ ನೋಡಿ ಈ ಪೊಂಗಲ್ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಹೆಸರುಬೇಳೆ, ಅಕ್ಕಿ ಎಲ್ಲ ಸಮ ಪ್ರಮಾಣದಲ್ಲಿದೆ. ದ್ರಾಕ್ಷಿ, ಗೋಡಂಬಿ, ಒಂದು 5 ಏಲಕ್ಕಿ, ಇಲ್ಲೊಂದು 400 ಗ್ರಾಮಷ್ಟು ಬೆಲ್ಲ ಇದೆ, 3 ಟೇಬಲ್ ಸ್ಪೂನ್ ತುಪ್ಪ. ಬನ್ನಿ ಈಗ ಹೆಂಗೆ ಮಾಡೋದು ನೋಡೋಣ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ನಾನು. ನೀವು ನೋಡ್ತಾ ಇರ್ಬೋದು, ಕುಕ್ಕರ್ ಬಿಸಿ ಆಗಲಿ. ಒಂದು ಒಂಬಣ್ಣ ಬರೋವರೆಗೂ ಒಂದು 3-4 ನಿಮಿಷ ಬೇಳೆ ಹುರ್ಕೊಳ್ಳೋಣ ಫ್ರೆಂಡ್ಸ್. ಹುರಿದ್ರೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಒಂಬಣ್ಣ ಬರೋವರೆಗೂ ಹುರ್ಕೊಂಡಿದ್ದನ್ನು ತೊಳೆದು ಒಂದು ಕಪ್ಪು, ಚಿಕ್ಕ ಕಪ್ಪಲ್ಲಿ ಹಾಲು ಹಾಕ್ಕೊಳ್ಳೋಣ. ಹಾಲು ಒಂದು 2 ಗ್ಲಾಸ್ ನೀರು ಹಾಕಿ ಬೇಯಕ್ಕೆ ಇಟ್ಬಿಡಿ. ಒಂದು 3 ವಿಸಿಲ್ ಬಂದರೆ ಸಾಕಾಗುತ್ತಿದ್ದು. ನೋಡಿ, ಇನ್ನೊಂದು ಪಾತ್ರೆಯಲ್ಲಿ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ದ್ರಾಕ್ಷಿ, ಗೋಡಂಬಿ ಹುರ್ಕೊಳ್ಳೋಣ. ಮೊದಲಿಗೆ ಸಂಕ್ರಾಂತಿ ಹಬ್ಬದ ದಿನ ನಾವು ಹಾಲನ್ನ ಕಾಯ್ಸೋಕ್ಕಿಟ್ರೆ ಒಳ್ಳೆಯದು ಫ್ರೆಂಡ್. ಸ್ಟೌವೆಲ್ಲ ಒರೆಸಿ, ಸ್ಟೌವಿಗೆ ಪೂಜೆ ಮಾಡಿ, ಅರ್ಶಿನ ಕುಂಕುಮ ಇಟ್ಟು, ಹೂವು ಇಟ್ಟು, ಹಾಲನ್ನ ಕಾಯಿಸಿ, ಮತ್ತು ಗೆಣಸು, ಕಡಲೆಕಾಯಿ ಬೇಯಿಸ್ಕೊಂಡು ಪೊಂಗಲ್ ಮಾಡಬೇಕು. ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಬೇರೆ ಅಡುಗೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಮನೆಗೆ. ನೀವು ಆ ಥರನೇ ಮಾಡಿ. ನೋಡಿ, ಒಂಬಣ್ಣ ಬರೋವರೆಗೂ ನಾನು ಇದನ್ನು ಹುರಿತಾ ಇದ್ದೀನಿ. ಈಗ ಅದೇ ಪಾತ್ರೆಯಲ್ಲಿ ಬೆಲ್ಲನ ಸೋದಿಸ್ಕೊಳ್ಳೋಣ. ಸೋದಿಸ್ಕೊಂಡು ಇದನ್ನು ಕರಗಿಸ್ಕೊಂಡು ಸೋದಿಸ್ಕೊಳ್ಳೋಣ. ಆಮೇಲೆ ಇದೇ ಪಾತ್ರೆಯಲ್ಲಿ ಪೊಂಗಲ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ನೋಡಿ, ಪೊಂಗಲ್ ರೆಡಿ ಆಯ್ತು. ಈಗ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು ಪೊಂಗಲ್ಲು. ಪ್ರತಿಯೊಬ್ಬರು ಮನೇಲೂ ಸಂಕ್ರಾಂತಿ ಹಬ್ಬದ ದಿನ ಪೊಂಗಲ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಾಗಿ ಬಂದಿತ್ತು, ಮಕ್ಕಳೆಲ್ಲ ಇಷ್ಟಪಟ್ಕೊಂಡು ತಿಂದರು. ನಾನೀಗ ನೋಡಿ ಏಲಕ್ಕಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಮಣ್ಣಿನ ಪಾತ್ರೆಯಲ್ಲಿ ನಾನು ಸರ್ವ್ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿದ್ದೆ ಫ್ರೆಂಡ್. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳು ನಿಮ್ಮ ಎಲ್ಲರಿಗೂ.